ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ವಿಡಿಯೋಲಿ ಹೇಳಿದ್ದೆ, ನೇನು ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ, ಎಲ್ಲರೂ ನಿಯರ್ ಬೈ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿ ತಿಂಗಳು ಫುಲ್ ಆದವರು ಅಂತ ನಾನು ಹೇಳಿದ್ದೆ. ಸ್ವಲ್ಪ ಜನ ನನಗೆ ಕ್ವಶನ್ ಕೇಳಿದ್ದಾರೆ, ಈ ತಿಂಗಳಲ್ಲಿ ಏನು ಸ್ಪೆಷಲ್ಲು, ಯಾಕೆ ಈ ತಿಂಗಳಲ್ಲೇ ಇದನ್ನು ಮಾಡಬೇಕು ಅಂತ. ಸೊ ಅದಕ್ಕೆ ತಮ್ಮ ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋದು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಧನುರ್ಮಾಸ ವಿಶೇಷ? ಧನುರ್ಮಾಸ ಅಂದ್ರೇನು? ಫಸ್ಟ್ ಆಫ್ ಆಲ್, ಧನುರ್ಮಾಸ ಅಂದರೆ ಸೂರ್ಯನು ಧನುರ್ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ. ಅವರಲ್ಲಿ ಧನುರ್ರಾಶಿಯಲ್ಲಿರುವಂಥ ಸಮಯವನ್ನು ಧನುರ್ಮಾಸ ಅಂತ ನಾವು ಕರಿತೀವಿ. ಏನು ಸ್ಪೆಷಲಪ್ಪ ಅಂದರೆ, ಸೂರ್ಯ ಈ ರಾಶಿಗೆ ಬಂದಾಗ ತನ್ನಲ್ಲಿರುವಂಥ ಕ್ಲೆನ್ಸಿಂಗ್ ಮಾಡ್ಕೊಳ್ಳುವಂಥ ಸಮಯ, ಹಾಗೂ ದೇವತೆಗಳಿಗೆ ಇದು ಬೆಳಗ್ಗೆ ಆಗುವಂತಹ ಸಮಯ. ಈ ಒಂದು ತಿಂಗಳಲ್ಲಿ ಯಾಕೆ ನೀವು ದೇವಸ್ಥಾನ ಹೇಳ್ತೀರಾ? ಮತ್ತೇನು ಸ್ವಲ್ಪ ಜನ ಕೇಳಿ, ಯಾಕೆ ಮದುವೆ ಮುಂಜಿಗಳನ್ನ ಮಾಡಲ್ಲ? ಕರೆಕ್ಟ್, ಈ ತಿಂಗಳಲ್ಲಿ ಮದುವೆ ಮುಂಜಿಗಳನ್ನ ಮಾಡಲ್ಲ. ಕಾರಣ, ದಿಸ್ ಇಸ್ ಅ ಪೀಕ್ ವಿಂಟರ್ ಸೀಸನ್. ವಿಂಟರಲ್ಲಿ ಏನಾಗುತ್ತೆ, ದೇಹ ನಮಗೆ ಆ್ಯಕ್ಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗುತ್ತೆ. ಇದು ನೀವೇ ಅನುಭವಿಸಿರ್ತೀರ. ನೀವು ಯು ವುಡ್ ಹ್ಯಾವ್ ಸೀನ್ ಬೈ ಯುವರ್ ಸೆಲ್ಫ್ ಅಲ್ಲ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಆ ವಿಂಟರ್ ಪ್ರಕಾರ ಪೀಕ್ ವಿಂಟರಲ್ಲಿ ಬಾಡಿನೂ ಕೂಡ ಆ ಒಂದು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳುತ್ತೆ ಆ ಎನರ್ಜಿನ. ಪ್ರಯಾಣ ಮಾಡೋದು ಸ್ವಲ್ಪ ಸುಸ್ತಾಗುತ್ತೆ. ಮದುವೆ ಸಮಾರಂಭಗಳಿಗೆಲ್ಲ ಅರೇಂಜ್ಮೆಂಟ್ಸ್ ತುಂಬ ಮುಖ್ಯ. ಅದೆಲ್ಲ ಮಾಡೋಕ್ಕೆ ನಮ್ಮ ದೇಹ ಅಷ್ಟು ನಮಗೆ ಸಹಾಯ ಮಾಡಲ್ಲ ಈ ತಿಂಗಳಲ್ಲಿ. ಸೊ ಅದಕ್ಕೆ ಯಾವುದೇ ಒಂದು ಎಕ್ಸ್ಟರ್ನಲ್ ಫಂಕ್ಷನ್ನು ಕೂಡ ನಾವಿಲ್ಲಿ ಮಾಡಲ್ಲ. ಬದಲಿಗೆ ದೇವತೆಗಳಿಗೆ ಇದು ಹಗಲಾಗಿರೋದ್ರಿಂದ, ಹಾಗೂ ಸೈಂಟಿಫಿಕ್ಕಾಗಿ ಈ ಪೀಕ್ ಸೀಸನ್ ವಿಂಟರ್ ಸೀಸನಲ್ಲಿ ಅರ್ಲಿ ಮಾರ್ನಿಂಗ್ 4 to 6 ನೀವು ಆಚೆ ಹೋದಾಗ ಒಳ್ಳೆಯ ಒಂದು ಆಕ್ಸಿಜನ್ ಲೆವೆಲ್ ಇರುತ್ತೆ. ಈ ಆಕ್ಸಿಜನ್ನ ನಾವು ತೊಗೊಬೇಕಾದ್ರೆ ಏನು ಮಾಡಬೇಕು, ನಾವು ಆಚೆ ಇರಬೇಕು. ಆಚೆ ಕಳ್ಸೋದು ಹೆಂಗಪ್ಪ ಅಂದರೆ, ನಮ್ಮ ಹಿರಿಯರು ಹೇಳಿದ್ದು, ಅರ್ಲಿ ಮಾರ್ನಿಂಗ್ 4 to 6 ತಾವೆಲ್ಲ ಶುದ್ಧೀಕರಣ ಮಾಡಿಕೊಂಡು ಮನೆಯಲ್ಲಿ ಆರಾಧನೆಯನ್ನು ಮಾಡಿ ನಿಯರ್ ಬೈ ದೇವಸ್ಥಾನಕ್ಕೆ ಹೋದಾಗ ಆಕ್ಸಿಜನ್ನ ನಾವು ಆಟೋಮೆಟಿಕಾಗಿ ಕನ್ಸ್ಯೂಮ್ ಮಾಡ್ತೀವಿ. ಸೈಂಟಿಫಿಕ್ಕಾಗಿ ನಮಗೆ ಬೇಕಾಗಿರುವಂತಹ ಒಳ್ಳೆಯ, ಈ ದೇಹಕ್ಕೆ ಬೇಕಾಗಿರುವಂಥ ಒಳ್ಳೆಯ ಆಕ್ಸಿಜನ್ನು ಆ ಟೈಮಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆ ಫಂಕ್ಷನ್ ಮಾಡಬಾರ್ದು ತಮ್ಗೆ ಹೇಳಾಯಿತು. ಮತ್ತೇನು ಮಾಡಬೇಕು? ದೇವರನ್ನ ಆರಾಧನೆಯನ್ನು ಮಾಡಬೇಕು. ಆದಷ್ಟು ವಿಷ್ಣು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡಬೇಕು. ಆದವರು ದಿವ್ಯ ದೇಶಗಳಿಗೆ ಪ್ರಯಾಣ ಬೆಳೆಸಬೇಕು. ಆಂಡಾಳು ಹೇಳ್ಕೊಟ್ಟಂತಹ ತಿರುಪ್ಪಾವೆಯನ್ನು ಡೈಲಿ ಹೇಳ್ಕೊಬೇಕು. ಇದರಿಂದ ಏನು ಪ್ರಯೋಜನ? ಮನುಷ್ಯ ಎರಡೇ ಇದಕ್ಕೆ ಬದುಕೋದು. ಒಂದು, ಬದುಕಿರಬೇಕಾದ್ರೆ ನೆಮ್ಮದಿಗೋಸ್ಕರ ಬದುಕ್ತಾನೆ. ಹೋದ ಮೇಲೆ ನನಗೆ ತಿರ್ಗಾ ಪುನರ್ಜನ್ಮ ಬೇಡ, ನನಗೆ ಸಾಲ್ವೇಷನ್ ಕೊಡು ಅನ್ನೋದೇ ಎಲ್ಲರ ಒಂದು ಧ್ಯೇಯ. ಇವೆರಡು ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಇಂಟರ್ನಲ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳುವಂತಹ ಸಮಯ ಈ ಒಂದು ತಿಂಗಳು. 12 ತಿಂಗಳಲ್ಲಿ 11 ತಿಂಗಳು ನಾವು ಎಕ್ಸ್ಟರ್ನಲ್ ಲೈಫ್ಗೋಸ್ಕರ ನಾವು ಬಾಳ್ತೀವಿ. ಈ ಒಂದು ತಿಂಗಳು ನಮ್ಮ ಇಂಟರ್ನಲ್ಗೋಸ್ಕರ ನಾವು ಬಾಳೋಣ. ಮಾರ್ಗಳಿ ತಿಂಗಳಲ್ಲಿ ಆಂಡಾಲ್ ಹೇಳ್ದಂಗೆ ಎಲ್ಲರನ್ನೂ ಕರ್ಕೊಂಡು ವಿಷ್ಣುವಿನ ಶರಣಾಗತಿಯನ್ನು ಹೊಂದೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.